ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಡಿಕೆ ಶಿವಕುಮಾರ್ ಸಿಎಂ ಆದ ಬೆನ್ನಲ್ಲೇ ಒಂದಿಷ್ಟು ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ. ಡಿಕೆಶಿಗೆ 2 ವರ್ಷ ಕಬ್ಬಿಣದ ಕಡಲೆಯಂತಾಗುತ್ತೆ. ಅಷ್ಟು ಸುಲಭವಾಗಿ ಆಡಳಿತ ನಡೆಸೋದಿಕ್ಕಾಗಲ್ಲ. ಅನ್ಕೊಂಡಿದ್ದನ್ನ ಡಿಕೆಶಿಗೆ ಸಾಧಿಸೋದಿಕ್ಕಾಗಲ್ಲ. ಕಾಂಗ್ರೆಸ್ನಲ್ಲಿ ಮಾತುಕತೆ ಆಗಿದ್ದೆ 2.5 ವರ್ಷಕ್ಕಂತ. ಆದ್ರೆ ಅಧಿಕಾರ ಸಿಕ್ಕಿದ್ದು ಮಾತ್ರ 3 ವರ್ಷ ಆದ್ಮೇಲೆ. ಪಟ್ಟದ ವಿಷಯದಲ್ಲೇ 6 ತಿಂಗಳು ಲೇಟ್ ಆಗಿ ಸಿಕ್ಕಿದೆ. ಇನ್ನು ಸುಸೂತ್ರ ಆಡಳಿತ ನಡೆಸೋದಿಕ್ಕಾಗುತ್ತಾ? ಕಾಂಗ್ರೆಸ್ ಅನ್ನೋದು ಒಡೆದ ಮನೆಯಂತಾಗಿದ್ದು ಅವರಲ್ಲಿನ ಕಿತ್ತಾಟದಿಂದ ಡಿಕೆಶಿ ಹೈರಾಣಾಗಿ ಹೋಗ್ತಾರೆ ಅಂತೆಲ್ಲ ಆರೋಪ ಕೇಳಿ ಬರ್ತಾ ಇದೆ. ಅದರಲ್ಲೂ ವಿಪಕ್ಷ ನಾಯಕರಂತೂ ಇದೇ ಆರೋಪ ಮಾಡ್ತಿದ್ದಾರೆ. ಯಾಕಂದ್ರೆ ಡಿಕೆಶಿ ಸರ್ಕಾರ ಶುರುವಾದ 2 ದಿನಕ್ಕೆ ದೊಡ್ಡ ಬೃಹನ್ನಾಟಕ ಆರಂಭ ಆಗಿದ್ದು ಖಾತೆ ವಿಷಯಕ್ಕೆ ಸ್ವಪಕ್ಷದ ವಿರುದ್ಧವೇ ಸಿಡಿದೆದ್ದಿದ್ರು. ಅದರಲ್ಲೂ ರಾಜ್ಯ ಕಾಂಗ್ರೆಸ್ನ ಮೊದಲ ಪಂಕ್ತಿಯ ನಾಯಕರು ಅನ್ಸ್ಕೊಂಡವರೇ ಹಂಗಾಮ ಎಬ್ಬಿಸಿದ್ರು. ಮೊದಲ ಸುತ್ತಿನ ಸಚಿವ ಸ್ಥಾನ ಆಯ್ಕೆಯಲ್ಲೇ ಇಂಥ ಹಂಗಾಮ ಆಗಿರ್ಬೇಕಾದ್ರೆ ಇನ್ನು 2ನೇ ಪಟ್ಟಿ ಬಿಡುಗಡೆಯಾದ್ರೆ ದೊಡ್ಡ ಸ್ಫೋಟವೇ ಆಗುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಆದ್ರೆ ಡಿಕೆಶಿಯ ಪ್ಲಾನೇ ಬೇರೆ ಇದೆ ಬಿಡಿ. ಡಿಕೆಶಿ ಬರೀ 2 ವರ್ಷಕ್ಕಷ್ಟೇ ಸಿಎಂ ಆಗೋದಕ್ಕೆ ಬಂದವರಲ್ಲ. ಇನ್ನು 7 ವರ್ಷ ನಾನೇ ರಾಜ್ಯಭಾರ ನಡೆಸಬೇಕು ಅನ್ನೋ ಲೆಕ್ಕಾಚಾರ ಹಾಕೊಂಡು ಬಂದಿದ್ದಾರೆ. ಈಗ ಗದ್ದುಗೆ ಏರಿರೋ ಡಿಕೆಶಿ 2028ರ ಚುನಾವಣೆಯಲ್ಲೂ ಇದೇ ಪಟ್ಟದಲ್ಲಿ ಮುಂದುವರಿಯಬೇಕು ಅನ್ನೋ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದಾರೆ. ಮೇಲ್ನೋಟಕ್ಕೆ ಇದು ಸಾಧ್ಯನಾ ಅನ್ನೋ ಅನುಮಾನ ಮೂಡಿಸಬಹುದು. ಆದ್ರೆ ಅನ್ಕೊಂಡಿದ್ದನ್ನ ಮಾಡೋದಕ್ಕೆ ಪ್ರಾರಂಭಿಸಿದ್ರೆ ಯಾವುದೂ ಅಸಾಧ್ಯವಲ್ಲ. ಯಾಕಂದ್ರೆ ತಂತ್ರಗಾರಿಕೆ ಹೆಣೆಯೋದ್ರಲ್ಲಿ ಡಿಕೆಶಿ ಎತ್ತಿದ ಕೈ. ಅದರಲ್ಲೂ ಒಂದಿಷ್ಟು ಪಕ್ಕ ಯೋಜನೆಗಳನ್ನ ಹಾಕೊಂಡೇ ಈ ಬಾರಿ ಅಖಾಡಕ್ಕಿಳಿದಿದ್ದಾರೆ. ಸೇಮ್ ಟು ಸೇಮ್ ಮೋದಿ ಸ್ಟ್ರಾಟಜಿ. ಮೋದಿ ದೇಶದ ಚುಕ್ಕಾಣಿ ಹಿಡಿದ್ರೆ ರಾಜ್ಯಕ್ಕೆ ನಾನೇ ಅನ್ನೋ ನಕಾಶೆ ರೆಡಿ ಮಾಡ್ಕೊಂಡಿದ್ದಂತೆ ಕಾಣ್ತಾ ಇದೆ ಡಿಕೆಶಿ. ಡಿಕೆಶಿಯ ಮುಂದಿನ ನಡೆ ಬಗ್ಗೆ ಹೇಳ್ತಾ ಹೋದ್ರೆ ನಿಮಗೂ ಕೂಡ ಒಮ್ಮೆ ಅಚ್ಚರಿ ಅನ್ನಿಸಬಹುದು. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಜೀವನದಲ್ಲಿ ಯಾರು ಕನಸುಗಾರನಾಗಿರ್ತಾನೋ ಆತ ಮಾತ್ರ ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಸಾಧ್ಯ. ಆಗೋದಿಕ್ಕೂ ಮೊದಲು ಇದು ಸಾಧ್ಯನಾ, ನನ್ನ ಕೈಯಲ್ಲಿ ಆಗುತ್ತಾ ಅನ್ನೋ ಪೀಠಿಕೆ ಹಾಕಿದವ ಎಂದೋ ಮೇಲೆ ಹೇಳೋದಿಲ್ಲ. ಆದ್ರೆ ಡಿಕೆಶಿ ದೊಡ್ಡ ಕನಸುಗಾರ, ಅನ್ಕೊಂಡಿದ್ದನ್ನ ಮಾಡಿ ತೋರಿಸೋ ಛಲಗಾರ. ಹೀಗಾಗಿಯೇ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದು. ಇಷ್ಟು ದಿನ ಡಿಕೆಶಿಗೆ ಇದ್ದ ಕನಸೊಂದೇ, ಒಮ್ಮೆಯಾದ್ರೂ ನಾನು ಸಿಎಂ ಆಗಬೇಕು, ಅದರಲ್ಲೂ ಈ ಅವಧಿಯಲ್ಲೇ ಸಿಎಂ ಆಗಬೇಕು ಅನ್ನೋದು. ಅದರಂತೆ ಈಗ ಸಿಎಂ ಆಗಿದ್ದಾಗಿದೆ. ಇನ್ನೇನು ಡಿಕೆಶಿ ಆಸೆ ಮುಗೀತು ಅನ್ಕೊಂಡ್ರಾ? ಖಂಡಿತ ಇಲ್ಲ. ಈಗಲೇ ಡಿಕೆಶಿಯ ಹೊಸ ಕನಸು ಸೃಷ್ಟಿಯಾಗಿರೋದು. ಡಿಕೆಶಿ ಕಣ್ ಬಿದ್ದಿರೋದು 2028ರ ಚುನಾವಣೆ ಮೇಲೆ. ಹೀಗಾಗಿ ಈ ಬಾರಿ ದೊಡ್ಡ ಯೋಜನೆಗೆ ಕೈ ಹಾಕಿದ್ದಾರೆ. ಇವತ್ತು ಯಾವುದೇ ರಾಜ್ಯ ಆಗಲಿ, ಯಾವುದೇ ದೇಶ ಆಗಲಿ, ಬೇರೆಲ್ಲ ದೇಶಗಳ ವಿಷಯ ಯಾಕೆ, ನಮ್ಮ ದೇಶದ ವಿಷಯಕ್ಕೆ ಬನ್ನಿ. ಯುವ ಜನರು ಯಾವ ಪಕ್ಷದ ಕಡೆ ಒಲವು ತೋರಿಸ್ತಾರೋ ಅದೇ ಪಕ್ಷ ಅಧಿಕಾರಕ್ಕೇರೋದು. ಯುವ ಜನತೆಯ ಮನಸ್ಸು ಕದ್ದವರು ಮಾತ್ರ ಪಟ್ಟಕ್ಕೇರೋದಕ್ಕೆ ಸಾಧ್ಯ ಆಗಿರೋದು. ನರೇಂದ್ರ ಮೋದಿ ಸತತ 3 ಬಾರಿ ಪ್ರಧಾನಿ ಹುದ್ದೆಯಲ್ಲಿ ಕೂತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣವೇ ಯುವ ಜನತೆ. ಯುವ ಜನತೆ ಮೆಚ್ಚಿಕೊಂಡಿದ್ರಿಂದಲೇ ಮೋದಿಗೆ ಇಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿರೋದು. ಅಷ್ಟೇ ಯಾಕೆ, ಮೊನ್ನೆ ತಮಿಳುನಾಡಿನ ಚುನಾವಣೆಯಲ್ಲೂ ಇದೇ ಆಗಿತ್ತು. ಯುವ ಮತದಾರರ ಮನಸ್ಸು ಗೆದ್ದಿದ್ದ ನಟ ವಿಜಯ್ ಮೊದಲ ಬಾರಿಗೆ ಸಿಎಂ ಆದ್ರು. ಇದೆಲ್ಲವೂ ಕೂಡ ಈಗ ಡಿಕೆಶಿ ಕಣ್ಮುಂದೆ ಸುಳಿದಾಡೋದಕ್ಕೆ ಶುರುವಾಗಿದೆ. ಹೀಗಾಗಿಯೇ ಯುವ ಶಕ್ತಿಯನ್ನ ತನ್ನತ್ತ ಸೆಳೆದುಕೊಳ್ಳೋದಕ್ಕೆ ಮಹಾತಂತ್ರ ರೆಡಿ ಮಾಡಿದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸಿಎಂ ಪಟ್ಟಕ್ಕೇರಿದ ಮೊದಲ ದಿನವೂ 6 ಯೋಜನೆ ಘೋಷಿಸಿದ್ರು. ಇದರಲ್ಲಿ 4 ಯೋಜನೆ ಯುವ ಜನತೆಯ ಪರವಾಗೇ ಇದ್ವು. ಮೊದಲನೆಯದ್ದು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. 2ನೇಯದ್ದು ಭಾರತ್ ಜೋಡೋ ಯುವಕರ ಸಂಘ. ಈ ಸಂಘವನ್ನ ಪ್ರತಿ ಗ್ರಾಮ ಪಂಚಾಯತ್ನಲ್ಲೂ ಮಾಡ್ತಾರೆ. ಅಲ್ಲದೆ ಈ ಸಂಘಕ್ಕೆ 10 ಲಕ್ಷ ನೀಡ್ತೀವಿ ಅಂತಾನೂ ಹೇಳಿದ್ದಾರೆ. ಈ ಮೂಲಕ ಯುವಕರನ್ನ ಒಗ್ಗೂಡಿಸೋದು, ಕಾಂಗ್ರೆಸ್ ಪಕ್ಷದ ಕಡೆ ವಾಲುವಂತೆ ಮಾಡೋದು. ಇನ್ನು 3ನೇಯದ್ದು ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ ನೀಡುವಂತೆ ಮಾಡೋದು. ಇದು ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಇಟ್ಟಿರೋ ಈ ಹೆಜ್ಜೆ ಯುವಕರ ಮನಸ್ಸು ಗೆಲ್ಲುವಲ್ಲಿ ಸಕ್ಸಸ್ ಆಗುತ್ತೆ. ಇನ್ನು 4ನೇಯದ್ದು ರಸ್ತೆ ಅಭಿವೃದ್ಧಿಗೆ 2,000 ಕೋಟಿ ನೀಡಿದ್ದು. ಈಗಿನ ಯುವಕರು ಮೊದಲು ಮಾತನಾಡೋದೇ ರಸ್ತೆಗಳ ಬಗ್ಗೆ. ಹೀಗಾಗಿ ರಸ್ತೆಗಳ ಅಭಿವೃದ್ಧಿಗೆ ದಿಕ್ಸೂಚಿ ರೆಡಿ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಸಿಎಂ ಆಗಿರೋ 4-5 ದಿನದಲ್ಲೇ ಒಂದು ಮಾತನ್ನ ಒತ್ತಿ ಹೇಳ್ತಿದ್ದಾರೆ.
ನನ್ನ ಗುರಿ ನನ್ನ ಅಕ್ಷರ ಹಾಗೂ ಆರೋಗ್ಯ ಅಂತ. ನಿಜಕ್ಕೂ ಡಿಕೆಶಿ ಹೇಳಿರೋ ಈ ಮಾತಿನಂತೆ ಒಂದಿಷ್ಟು ಅಭಿವೃದ್ಧಿ ತಂದ್ರೆ ಡಿಕೆಶಿ ಮುಂದೆ ನಿಲ್ಲೋರಿಲ್ಲ. ಯಾಕಂದ್ರೆ ಇಂದಿನ ಯುವ ಜನತೆ ಕೇಳ್ತಿರೋದೆ ಈ ಮೂರನ್ನ: ಅಕ್ಷರ, ಆರೋಗ್ಯ ಹಾಗೂ ಅಭಿವೃದ್ಧಿ. ಇದಿಷ್ಟನ್ನ ಡಿಕೆಶಿ ಸಾಧ್ಯ ಆಗಿಸಿದ್ರೆ 2028ರಲ್ಲಿ ದೊಡ್ಡ ಅವಕಾಶದ ಬಾಗಿಲೇ ತೆರೆದುಕೊಳ್ಳುತ್ತೆ. ಆತ್ಮೀಯರೇ, ಡಿಕೆಶಿ ಬಗ್ಗೆ ಇಷ್ಟೆಲ್ಲ ಹೇಳುವಾಗ ನಿಮಗೊಂದು ಪ್ರಶ್ನೆ ಮೂಡಿರಬಹುದು. ರಾಜ್ಯ ಸರ್ಕಾರಕ್ಕೆ ಇನ್ನಿರೋದೇ 2 ವರ್ಷ. ಈ 2 ವರ್ಷದಲ್ಲಿ ಅದೇನ್ ಸಾಧನೆ ಮಾಡೋದಿಕ್ಕಾಗುತ್ತೆ ಅಂತ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀವಿ ಬನ್ನಿ, ಬೇರೆ ಏನೂ ಬೇಡ. ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿಯ T20 ಸರ್ಕಾರದ ಬಗ್ಗೆ ಜಸ್ಟ್ ನೆನಪು ಮಾಡ್ಕೊಳ್ಳಿ. ಯಾಕಂದ್ರೆ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ನೇತೃತ್ವದಲ್ಲಿ JDS ಹಾಗೂ ಬಿಜೆಪಿ ಮೈತ್ರಿಯಾಗಿತ್ತು. ಆಗ 2020 ತಿಂಗಳ ಸರ್ಕಾರದ ಹಂಚಿಕೆಯಾಗಿತ್ತು. ಮೊದಲಿಗೆ ಸಿಎಂ ಆಗಿದ್ದ ಕುಮಾರಸ್ವಾಮಿ 20 ತಿಂಗಳ ಅಧಿಕಾರ ನಡೆಸಿದ್ರು. ಅವತ್ತು ಕುಮಾರಸ್ವಾಮಿ ಕೊಟ್ಟ ಆಡಳಿತದ ಬಗ್ಗೆ ಇವತ್ತಿಗೂ ಜನ ಮಾತನಾಡ್ತಿದ್ದಾರೆ. ಇಂಥ ಸಿಎಂ ರಾಜ್ಯಕ್ಕೆ ಬೇಕು ಅಂತ ಹೆಮ್ಮೆ ಪಡ್ತಾರೆ. ಯಾಕಂದ್ರೆ ಕುಮಾರಸ್ವಾಮಿಗೆ ಸಿಕ್ಕಿದ್ದು ಬರೀ 20 ತಿಂಗಳ ಅಧಿಕಾರ. ಈ 20 ತಿಂಗಳಲ್ಲೇ ನಾನಾ ಅಭಿವೃದ್ಧಿಯ ಯೋಜನೆಗಳನ್ನ ಜಾರಿಗೆ ತಂದಿದ್ರು. ಸಿಕ್ಕ ಅಲ್ಪ ಅವಧಿಯಲ್ಲೇ ಭಾರಿ ಜನಮನ್ನಣೆ ಗಳಿಸಿದ್ರು. ಮುಂದಿನ ಸಿಎಂ ಇವರೇ, ರಾಜ್ಯಕ್ಕೆ ಇಂಥ ಸಿಎಂ ಬೇಕು ಅಂತ ಜನ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆದ್ರೆ ಕೊನೆಯಲ್ಲಿ ಎಡವಿದ್ರು. ಯಡಿಯೂರಪ್ಪಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿಲ್ಲ. 20 ತಿಂಗಳ ಅಧಿಕಾರ ಕೊಡದೆ ಬೆಂಬಲ ವಾಪಸ್ ಪಡೆದ್ರು. ಅದರ ಎಫೆಕ್ಟ್ JDSಗೆ ದೊಡ್ಡ ಮಟ್ಟದಲ್ಲಾಯಿತು. ಮುಂದಿನ ಸಿಎಂ ಕುಮಾರಸ್ವಾಮಿ ಅಂತಿದ್ದ ಜನರೇ ಯಡಿಯೂರಪ್ಪ ಅವರ ಕಣ್ಣೀರಿಗೆ ಕರಗಿ ಹೋದ್ರು. ಕುಮಾರಸ್ವಾಮಿ ಕಂಡಿದ್ದ ಕುರ್ಚಿಯಲ್ಲಿ ಯಡಿಯೂರಪ್ಪ ಬಂದು ಕೂತಿದ್ರು. ಹೀಗಾಗಿಯೇ ಡಿಕೆಶಿ ಕೂಡ 2028ರ ಕನಸು ಕಾಣ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ದೊಡ್ಡ ಯೋಜನೆಗಳಿಗೆ ಕೈ ಹಾಕೋದಕ್ಕೆ ಮುಂದಾಗಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.